ಬೆಳಗಲಿಯಿಂದ ಶುರುವಾಯಿತು ರನ್ನನ ವೈಭವ. ಕವಿ ಚಕ್ರವರ್ತಿಯ ಊರಲ್ಲಿ ಕಲಾ ಮೇಳಗಳ ಕಲರವ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented. ಹುಟ್ಟಿದ ನಾಡಲ್ಲಿ ರನ್ನನ ವೈಭವ ಕಳೆಗಟ್ಟಿದೆ. ಇಂದಿನಿಂದ 3 ದಿನಗಳ ಕಾಲ ರನ್ನನ ಹಬ್ಬ. ಹಲವು ವರ್ಷಗಳ ಬಳಿಕ ಸಾಹಿತ್ಯ ಸಾಂಸ್ಕೃತಿಕ ಲೋಕಕ್ಕೆ ರನ್ನ ಬೆಳಗಲಿ ತೆರೆದುಕೊಂಡಿದೆ. ಸಚಿವ ತಿಮ್ಮಾಪುರ್ ಸೇರಿದಂತೆ ಅನೇಕ ಅಧಿಕಾರಿಗಳಿಂದ ಬೆಳಗಲಿಯಲ್ಲಿ ರನ್ನ ವೈಭವಕ್ಕೆ ಚಾಲನೆ ನೀಡಲಾಯಿತು. ಬೆಳಗಲಿ ಪಟ್ಟಣದ ಮೂಲೆ ಮೂಲೆಗೂ ಸ್ತಬ್ಧ ಚಿತ್ರದ ಮೆರವಣಿಗೆ ಸಾಗಿತು. ರಥ ಮತ್ತು ಮೆರವಣಿಗೆ ವಾಹನದಲ್ಲಿ ಸಾಹಿತಿಗಳ ವೇಷ ಧರಿಸಿದ ಮಕ್ಕಳು ಗಮನ ಸೆಳೆದರು. ಭವ್ಯ ಮೆರವಣಿಗೆಯಲ್ಲಿ ಶಾಲಾ ಮಕ್ಕಳು ಹೆಜ್ಜೆ ಹಾಕಿದ್ರು. ಡೊಳ್ಳು, ಜಾಂಜ್, ಕರಡಿ ಮಜಲು, ವೀರಗಾಸೆ ಸೇರಿದಂತೆ ಅನೇಕ ಕಲಾ ತಂಡಗಳು ಅದ್ಭುತ ಪ್ರದರ್ಶನ ನೀಡಿದ್ರು. ಅಧಿಕಾರಿಗಳು ಕೂಡ ವಾದ್ಯ ಬಾರಿಸಿ ಖುಷಿ ಪಟ್ರು. ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಕುಂಭಮೇಳದಲ್ಲಿ ಭಾಗಿಯಾಗಿದ್ರು. ಕನ್ನಡದ ಬಾವುಟ, ರನ್ನನ ಬಾವುಟಗಳು ರಾರಾಜಿಸಿದ್ವು. ವಯಸ್ಸಿನ ಭೇದ ಭಾವವಿಲ್ಲದೆ ಹಿರಿಯರು ಕೂಡ ಸಂಭ್ರಮದಲ್ಲಿ ಮುಳುಗಿ ಹೋಗಿದ್ರು. ತಮ್ಮೂರಿನ ಮಗನ ಉತ್ಸವವನ್ನ ಕಣ್ತುಂಬಿಕೊಂಡ್ರು. ರನ್ ಟಿವಿ ನ್ಯೂಸ್, ರನ್ನ ಬೆಳಗಲಿ. ರನ್ನ ವೈಭವ 2025 ಮಹಾಕವಿ ಕವಿ ಚಕ್ರವರ್ತಿ ರನ್ನನ ಉತ್ಸವದಲ್ಲಿ ಭಾಗಿಯಾಗೋಣ. ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ಸರ್ವರಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಸಂಗಪ್ಪ ಇಮ್ಮಣ್ಣವರ, ಅಧ್ಯಕ್ಷರು, ಎಪಿಎಂಸಿ ಮುಧೋಳ. ಮತ್ತೆ ಬಂದಿದೆ ರನ್ನ ವೈಭವ. ಇದು ಕವಿ ಚಕ್ರವರ್ತಿಯ ಸಂಭ್ರಮ. ಸಾಹಿತ್ಯದ ಮೇರು ಕವಿಯ ಉತ್ಸವದಲ್ಲಿ ಭಾಗಿಯಾಗೋಣ. ವೈಭವ ಯಶಸ್ವಿಗೊಳಿಸೋಣ. ಸರ್ವರಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವಾನಂದ ಪಟ್ಟಣ ಶೆಟ್ಟಿ, ಜಿಲ್ಲಾ ಅಧಿಕಾರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಬಾಗಲಕೋಟೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.